ನೋಡಿ ಹೇಗೆ ನೋಡಿ ಇಲ್ಲಿ ನೋಡಿ ಹಾಗೆ ಇರಿ ನೋಡಿ ಹೇಗಿದೆ. ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ ಬಿರಿಯಾನಿ. ನೋಡಿ 5 kg ಏನು ಹೇಳಿ 5 kg ಚಿಕನ್ ಬಿರಿಯಾನಿ ಹೈದ್ರಾಬಾದ್ ಸ್ಟೈಲಲ್ಲಿ 5 kg ಚಿಕನ್ ಬಿರಿಯಾನಿ. ಸುಮಾರು ಜನ ಬಂದು ನೀರಿಟ್ಟು ಅಕ್ಕಿನ ಅರ್ಧ ಭಾಗ ಬೇಯಿಸ್ಕೊಂಡು ಮಾಡ್ತಾರೆ. ಬಟ್ ಇದು ಒಂದು ಸ್ಟೈಲಲ್ಲಿ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಜೊತೆಯಲ್ಲಿ ಲೆಗ್ ಪೀಸು ಘಮ ಘಮ ನೋಡಿ. ನೋಡಿ ಹೇಗಿದೆ ನೋಡಿ. ಈಗ ಬಿರಿಯಾನಿ ನೋಡಿ ಆಲ್ಮೋಸ್ಟ್ ಒಂದು 60-70% ರೆಡಿ ಆಗಿದೆ. ಇನ್ನೊಂದು 30% ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದು. ಸ್ನೇಹಿತರೆ, ಇವತ್ತು ನಾವು ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಏನು ಸರ್? ಹೌದು ಸರ್. ರುಚಿ ಮೆಸ್ ಇದ್ದಾರೆ, ಈ ಕಡೆ ನಮ್ಮ ಬೆಳ್ಳುಳ್ಳಿ ಚಟಾಪಟ ಇದ್ದಾರೆ. 3 ಜನ ಸೇರ್ಕೊಂಡು ಇವತ್ತು ಅಡುಗೆ ಡಿಫ್ರೆಂಟಾಗಿ ಮಾಡ್ತಾ ಇದ್ವಿ. ಏನು ಹೇಳಿ ಸರ್? ಶೆಟ್ರು ಬಂದಮೇಲೆ ಅಡುಗೆ ಚೆನ್ನಾಗಿರುತ್ತೆ, ಒನ್ ಮೋರ್ ಅನ್ನುತ್ತೆ. ನೀವೆಲ್ಲ ಕಾಯ್ತಾ ಇರಿ. ಹೈದ್ರಾಬಾದ್ ಬಿರಿಯಾನಿ ಮಾಡಾದ್ಮೇಲೆ ತಿನ್ನೋದೇ ಖುಷಿಯಾಗಿ ಅನ್ನೋದು. ಏನಂತೀರಾ ಸರ್? ನೀವು ಹೇಳಿ ಸರ್. ನಮ್ಮ ರುಚಿ ಮೆಸ್ ಮೈಸೂರು ನಾಟಿ ಸ್ಟೈಲ್ ಅಡುಗೆ ರುಚಿ ಮೆಸ್ ಅವ್ರು ಬಂದಿದ್ದಾರೆ. ಅವರು ಅಡುಗೆ ಶುರು ಮಾಡ್ತಾ ಇದ್ದಾರೆ. ಸರ್ ಶುರು ಮಾಡೋಣ? ಶುರು ಮಾಡೋಣ ಸರ್. ಮಹಾರಾಜರು ಬಂದವರೇ ಸೂಪರಾಗಿ ಅಡುಗೆ ರುಚಿ ಮೆಸ್ ಥರ ಮಾಡ್ತಾರೆ. ನೀವೆಲ್ಲ ನೋಡಿ ಆನಂದಿಸಿ. ಅದಾದಮೇಲೆ ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ ಎಣ್ಣೆ ಬಿಡ್ತಾ ಇರೋಣ. ಚಕ್ಕೆ, ಲವಂಗ, ಏಲಕ್ಕಿ 3 ಹಾಕಿದ್ದೀವಿ. ಈಗ ಮೈಸೂರಿಂದ ನಾಟಿ ಮೆಂತ್ಯ ಸೊಪ್ಪು, ಏನು ಹೇಳಿ ಮೈಸೂರಿಂದ ನಾಟಿ ಮೆಂತ್ಯ ಸೊಪ್ಪು ತಂದಿದ್ದಾರೆ. ಈಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀವಿ. ಬಿಡಿ ಸರ್. ಓ ನೋಡಿ ಸೌಂಡ್ ಹೆಂಗೆ ಬಂತ ನೋಡಿ 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 ಸೌಂಡ್ ಹೆಂಗೆ ಬಂತು. ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ವಿ. ಈರುಳ್ಳಿ ಹಾಕ್ತಾ ಇದ್ದೀವಿ. ಈ ಸರ್ ಗಸಮ್ ಗರಂ ಇವತ್ತು ಬಿರಿಯಾನಿ ಹೈದ್ರಾಬಾದ್ ಸ್ಟೈಲ್ ಬಿರಿಯಾನಿ. ಲವಂಗ, ಎಣ್ಣೆ, ಏಲಕ್ಕಿ, ಈರುಳ್ಳಿ, ಮೆಂತ್ಯ ಸೊಪ್ಪು ಅಷ್ಟು ಹಾಕಿದ್ದೀವಿ. ಇವಾಗ ಫ್ರೈ ಮಾಡ್ತಾ ಇದ್ದೀವಿ. ಸೌಟ್ ಕೊಡೋಣ. ನೀನಗಂಧ ಜೀರಾ. ಇವತ್ತು ಶುಂಠಿ 2 ಚೌಟು 2. ಏನಪ್ಪ ಅಂದರೆ ಈಗ ನಾವು ಮಾಡ್ತಾ ಇರೋದು 5 kg ಚಿಕನ್ನು, 5 kg ರೈಸು. 2 ಚೌಟ್ ಹಾಕಿ. ಬೆಳ್ಳುಳ್ಳಿ 2 ಚೌಟು. 5 kg ಚಿಕನ್ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ 5 kg ಗೆಲ್ತಾ ಇರೋದು ಅಲ್ತೆ. ನೋಡಿ ಆನಿಯನ್ ಬಂದು ಈ ಥರ ಬ್ರೌನ್ ಕಲರ್ ಆಗಲಿ. ನೋಡಿ ಆನಿಯನ್ ಬಂದು ಈ ಥರ ಬ್ರೌನ್ ಕಲರ್ ಆಗಲಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಿ. ಸ್ನೇಹಿತರೆ, ಮೈಸೂರಿಗೆ ಹೋದರೆ ರುಚಿ ಮೆಸ್ ಅಡಿಗೆ ನೋಡಿ. ರುಚಿ ಮೆಸ್ ಮಾಲಿಕ್ ಪಕ್ಕದಲ್ಲಿದ್ದಾರೆ. ರುಚಿ ಮೆಸ್ ಅಡಿಗೆ ನಾಟಿ ಸ್ಟೈಲ್ ಊಟ ಸಖತ್ತಾಗಿರುತ್ತೆ. 2 kg ಟೊಮೊಟೊ, 1 ಹಿಡಿ ಮೆಣಸಿನ್ಕಾಯಿ. ನೋಡಿ ಸ್ವಲ್ಪ ಮೆಣಸಿನ್ಕಾಯಿ, ಕೈ ಹಿಡಿಯಷ್ಟು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಅಡಿಗೆ ಮಾಡೋವಾಗ ಯಾವತ್ತೂ ಖುಷಿಯಿಂದ ಪ್ರೀತಿಯಿಂದ ಅಡಿಗೆ ಮಾಡಿ. ಅದಕ್ಕೆ ಹೇಳೋದು, ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರಾಗಿರೋ ಅಡಿಗೆನೂ ಸೂಪರ್ ಆಗಿರುತ್ತೆ. ಅರಿಶಿನ 1 ಸ್ಪೂನ್. ಘಮ ಶುರುವಾಗ್ತಾ ಇದೆ. ಬಿರಿಯಾನಿ ಘಮ. ನೀರು ಹಾಕ್ಬಿಡಿ. ಅಡುಗೆ ಮಾಡೋವಾಗ ಒಂದು ಸಾಂಗು ಖುಷಿಯಾಗಿ ಅಡುಗೆ ಮಾಡಬೇಕು. ಏನಂತೀರಾ? ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ. ಸರ್ ಹಾಕಿ ಸರ್. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ಕೈ ಹಿಡಿಯಷ್ಟು. ನೋಡಿ ಪ್ರತಿಯೊಂದು ಹಾಕಿದ್ದೀವಿ. ಫ್ರೈ ಚೆನ್ನಾಗಿ ಆಗ್ತಾ ಇದೆ. ಬಿರಿಯಾನಿ ಅಂತೂ ಸೂಪರಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ. ಹಾಗೆ ರೀ. ನೋಡಿದ್ರೆ ಹೇಗಿದೆ ಘಮ. ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ಕಲ್ಲುಪ್ಪು. ನಾವು ಮಾಡ್ತಾ ಇರೋದು 10 kg ಹೈದ್ರಾಬಾದಿ ಚಿಕನ್ ಬಿರಿಯಾನಿ. 5 kg ಚಿಕನ್ನು, 5 kg ರೈಸು. ನೋಡಿ ನಿಮ್ಮ ಮನೆಯಲ್ಲಿ ತಾವು ಟ್ರೈ ಮಾಡಿ. ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಘಮ ಘಮ. ನೋಡಿ ಹೇಗೆ ಬಂತು ಘಮ. ಇದೆ ಸರ್. ಇಲ್ಲ ಹಂಗೆ ಇರು. ಧನಿಯಾ ಪುಡಿ ಒಂದು 100-200 ಗ್ರಾಮ್ ಧನಿಯಾ ಪುಡಿ. ರೆಡ್ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋಬೋದು. ಕೆಲವೊಬ್ಬರಿಗೆ ಖಾರ ಇಷ್ಟ, ಕೆಲವೊಬ್ಬರಿಗೆ ಖಾರ ಕಮ್ಮಿ. ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಚೂಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಕಲರ್ ಇಲ್ಲ, ಯಾವುದಿಲ್ಲ, ಬರೀ ರೆಡ್ ಚಿಲ್ಲಿ ಪೌಡರ್. ಕಲರ್ ಹೇಗೆ ಬಂತು ನೋಡಿ. ಗರಂ ಮಸಾಲ ಒಂದು 100 ಗ್ರಾಮ್. ಗರಂ ಮಸಾಲ ಗರಂ ಆಗಿರಬೇಕು ಅಂತ
ಗರಂ ಮಸಾಲ, ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಮಸಾಲೆ ಚೆನ್ನಾಗಿ ಕುದಿ ಬರಲಿ, ಅದಕ್ಕೋಸ್ಕರ ಸ್ವಲ್ಪ ನೀರು. ಚಿಕನ್ ತೊಳ್ಸ್ಬಿಡಿ. ಮಲ್ಲಿಗೆ ಹೂವು, ಮಲ್ಲಿಗೆ ಬಿರಿಯಾನಿ, ಬುಲ್ಬುಲ್. ನೋಡಿ ಹೇಗಿದೆ ಘಮ. ನೋಡಿ ಹೇಗಿದೆ, ನೋಡಿ ಸಕ್ಕತ್ತಾಗಿದೆ. ಬೆಣ್ಣೆ ನೋಡಿ. ನೋಡಿ ನೋಡಿ ಹೇಗಿದೆ. ಚಿಕನ್ ನೋಡಿ, ಸ್ಕಿನ್ ಔಟ್ ಚಿಕನು ವಿತ್ ಬೋನ್. 5 kg ಚಿಕನ್ ಹಾಕಿದ್ದೀವಿ. ನಿಮ್ಗೆ ಹೇಳ್ತಾರ ಪ್ರತಿಯೊಂದು ಅಳತೆನೂ 5 kg ಚಿಕನ್ ಬಿರಿಯಾನಿ ಹೈದ್ರಾಬಾದ್ ಸ್ಟೈಲಲ್ಲಿ. ನಮ್ಮ ಜೊತೆಲಿ ಕುರಿ ಪ್ರತಾಪ್ ಸರ್ ಡ್ರೈವರ್ ಇದ್ದಾರೆ. ತುಂಬ ಆತ್ಮೀಯ ನಮ್ಗೆ ಸ್ನೇಹಿತರು, ಅಷ್ಟೇ ಪ್ರೀತಿ ತೋರಿಸ್ತಾರೆ. ಇವ್ರು ಯಾವ ಥರ ಪ್ರೀತಿ ತೋರಿಸ್ತಾರೆ, ಕುರಿ ಸರ್ ಹಾಗೇ ತೋರಿಸ್ತಾರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ. ಸರ್ ಒಂದ್ಸಲ ಅಲ್ಲಾಡಿಸಿ ಸರ್, ನೀವು ಚೌಟಲ್ಲಿ ಅಲ್ಲಾಡಿಸಿ ಸರ್. ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ. ಓ ಘಮ ನೋಡಿ ಹೇಗಿದೆ. ನೋಡಿ ಹೇಗಿದೆ ನೋಡ್ರಿ. ಅವ್ರು ಮೊಸರು ಹಾಕೋಣ ನೋಡಿ. ಮೊಸರು ಇದೇನೆ ಮಜಾ. ಹೈದ್ರಾಬಾದ್ ಬಿರಿಯಾನಿ ಕಂಪಲ್ಸರಿ ಮೊಸರು ಇರಲೇಬೇಕು. ಒಂದು ಅರ್ಧ ಲೀಟ್ರ್ ಮೊಸರು ಹಾಕಿದ್ಮೇಲೆ ಸ್ವಲ್ಪ ಅಲ್ಲಾಡ್ಸೋಣ. 2 ದಮ್ ಮಾಡ್ಬಿಡ್ದೆ ಅಕ್ಕಿ ಹಾಕದಲ್ವಾ? ಸ್ನೇಹಿತರೆ, ಈಗ ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಘಮ ರೆಡಿ ಆಗ್ತಾ ಇದೆ. ತಾವು ತಮಗೆ ತೋರಿಸ್ಕೊಡ್ತೀನಿ. ತಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಟ್ರೈ ಮಾಡಿ ತಿನ್ನಿ, ಮಜಾ ಮಾಡಿ. ಆದರೆ ಹೆಣ್ಮಕ್ಳಿಗೆ ಹೇಳೋ ಒಂದೇ ಮಾತು, ಸ್ಟವ್ ಮುಂದೆ ನಿಂತಿರೋವಾಗ ಲಬ್ಬಿಂದ ಕುಕ್ ಮಾಡಿ. ಸುಮಾರಾಗಿರೋ ಅಡಿಗೆನೂ ಸೂಪರಾಗಿರುತ್ತೆ. ನೋಡಿ ಈಗ ಬರುತ್ತೆ ಘಮ. ನೋಡಿ ಹೇಗೆ ನೋಡಿ. 5 kg ಅಕ್ಕಿಗೆ 10 ಲೀಟರ್ ನೀರು ನೋಡಿ. ಪ್ರತಿಯೊಂದು ರೆಡಿಯಾಗಿದೆ. ಈಗ ರೈಸ್ ಹಾಕಿ ದಮ್ ಕಟ್ಟೋದೆ ಪೆಂಡಿಂಗ್ ಇರೋದು. ನೋಡಿ ರಾಗುಲ ಅಲ್ಲಾಡ್ಸಪ್ಪ. ನೋಡಿ ಇಲ್ಲೊಂದು ರಾಗುಲ, ನಮ್ಮ ಬಳ್ಳಾರಿ ರಾಗುಲ ಆಯ್ತು. ನಮ್ಮ ಬಳ್ಳಾರಿ ರಾಗುಲ ಅಲ್ಲಾಡ್ಸಪ್ಪ. ಈಗ ರೈಸ್ ಆಲ್ರೆಡಿ 15ರಿಂದ 20 ನಿಮಿಷ ನೆನೆಸಿಟ್ಟಿದ್ವಿ. ಈಗ ಬಾಸ್ಮತಿ ರೈಸ್ ಹಾಕ್ತಾ ಇದ್ದೀವಿ. ಇನ್ನೊಂದು 10ರಿಂದ 15 ನಿಮಿಷದಲ್ಲಿ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. 10 kgಗೆ ಪ್ರತಿಯೊಂದು ಅಳತೆ ತಮಗೆ ಹೇಳ್ಕೊಟ್ಟಿದ್ದೀನಿ. ತಮ್ಮ ಮನೆಯಲ್ಲಿ ತಾವು ಟ್ರೈ ಮಾಡಿ ತಿಂದು ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವತ್ತು ಕೋಟ್ಲೆ ಕಿಚನಲ್ಲಿ ಬಕೆಟ್ ಬಿರಿಯಾನಿ ಚಾಲೆಂಜ್ ಇದೆ. ಏನು ಹೇಳಿ? ಕೋಟ್ಲೆ ಕಿಚನಲ್ಲಿ ಬಕೆಟ್ ಬಿರಿಯಾನಿ ಚಾಲೆಂಜ್ ಇದೆ. ಅವ್ರಿಗೋಸ್ಕರ ನೋಡಿ, ನಾವು ರುಚಿ ಮೆಸ್ ಅವರು, ಮೈಸೂರು ರುಚಿ ಮೆಸ್ ಇಬ್ಬರು ಸೇರಿಕೊಂಡು ಹೈದ್ರಾಬಾದಿ ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದೀವಿ. ಕಟ ಮೈಸೂರಿಗೆ ಹೋದರೆ ರುಚಿ ಮೆಸ್ ಅಡುಗೆ, ಮೈಸೂರಿನ ರುಚಿ ಮೆಸ್ ಅಡುಗೆಯಲ್ಲಿ ಮಟನ್ನು, ಚಿಕನ್ನು, ಬೋಟಿ, ತಲೆ ಮಾಂಸ, ನಾಟಿ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಪ್ರತಿಯೊಂದು ಸಿಗುತ್ತೆ. ಸಖತ್ತಾಗಿರುತ್ತೆ. ಮೈಸೂರಿಗೆ ಕಿಂಗ್ ಅಂದರೆ ನಮ್ಮ ರುಚಿ ಮೆಸ್ ಅವರು. ಏನಂತೀರಾ? ನೀವು ಹೇಳಿ ಸರ್. ಅಷ್ಟೇ, ಸೂಪರ್ ಮೈಸೂರು ಕಿಂಗ್ ಬಿರಿಯಾನಿ. ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮಾಡ್ತಾ ಇರಿ. ಯಾಕಂದರೆ ಹೈ ಫ್ಲೇಮಲ್ಲಿ ಯಾವತ್ತೂ ಅಡುಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಯಾವತ್ತೂ ಅಷ್ಟೇ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮಾಡಿ ಅಡುಗೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ ಗಾಯ್ಸ್? ಅಡುಗೆ ಮಾಡುವಾಗ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಹೈದ್ರಾಬಾದಿ ಬಿರಿಯಾನಿ ಮಾಡುವಾಗ ಫೈನಲ್ ಟಚ್ ತುಪ್ಪ, ಬಿಸಿ ತುಪ್ಪ. ತುಪ್ಪ ಕಣ್ರಿ, ತುಪ್ಪ, ಬಿಸಿ ತುಪ್ಪ. ಒಂದು ಚಿಕ್ಕದಾಗಿ ಒಂದು ಪುಟ್ಟ ದೋಸೆ ತವ ಇಟ್ಟಿದ್ದೀವಿ, ಅದ್ರ ಮೇಲೆ ಇಡ್ತಾ ಇದ್ದೀವಿ. ಈಗ ಪ್ಲೇಟ್ ಮುಚ್ತಾ ಇದ್ದೀವಿ ಅಷ್ಟೇ, ಮುಗೀತು. ಫೈನಲ್ ಮುಗೀತು. ಇನ್ನು ಸ್ವಲ್ಪ ಹೊತ್ತಿಗೆ ಬಾರಿಸೋದೆ. ಈಗ ದಮ್ ಮುಗ್ದಿದೆ. ನೋಡಿ ಹೇಗಿದೆ. ಯಾವುದು ಕಲರು ಗಿಳರು ಟೇಸ್ಟು ಗೀಸ್ಟು ಮೇಲೆ ಅದು ಇದು ಏನಿಲ್ಲ. ಡೈರೆಕ್ಟಾಗಿ ಸಿಂಪಲ್ಲಾಗಿ ಈಸಿಯಾಗಿ ಹೈದ್ರಾಬಾದಿ ದಮ್ ಚಿಕನ್ ಬಿರಿಯಾನಿ ತಿಂದರೆ ಕಳೆದೋಗ್ಬೇಕು ಅಷ್ಟೇ. ಈ ಬಿರಿಯಾನಿ ಒಂದು ಕಾಡಿಗೆ ರಾಜ್ಯ ಅಂದರೆ ಸಿಂಹ, ಒಂದು ಕಾಡಿಗೆ ರಾಜ್ಯ ಅಂದರೆ ಸಿಂಹ. ಎಷ್ಟೇ ಥರ ಊಟ ತಿಂದ್ರೂ ಬಿರಿಯಾನಿನೇ ಕಿಂಗು. ಮಗಮ ನೋಡಿ ಹೇಗಿದೆ ಬಿರಿಯಾನಿ. ಸುಮ್ಮನೆ ಕಲರ್ ಇಲ್ಲ, ಟೇಸ್ಟ್ ಇಲ್ಲ, ಯಾವುದಿಲ್ಲ ಕಣ್ರಿ. ಕಣ್ಮುಂದೆ ಮಾಡಿರುವಂಥ ಬಿರಿಯಾನಿ. ಏನು ಹೇಳಿ, ಹೊಟ್ಟೆ ತುಂಬ ಬಿರಿಯಾನಿ ತಿನ್ನಿ, ಏನೂ ಆಗಲ್ಲ. ಯಾವುದೇ ಒಂದು ಕಲರ್ ಪೌಡ್ರ್ ಇಲ್ಲ, ಟೇಸ್ಟ್ ಪೌಡ್ರ ಯಾವುದೂ ಇಲ್ಲ. ಹೊಟ್ಟೆ ತುಂಬ ತಿನ್ನಿರಿ ಕಣ್ರಿ, ಏನಾಗಲ್ಲ. ನೋಡಿ ಹೇಗಿದೆ ಬಿರಿಯಾನಿ.